ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಲಾಸ್ಟ್ ಟೈಮೇ ನಿಮಗೆ ಹೇಳಿದೆ ನೆಕ್ಸ್ಟ್ ಟೈಮು ಒಂದೊಳ್ಳೆ ಪ್ರಾಜೆಕ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ. ಅದೇ ರೀತಿ ನಾನಿವತ್ತು ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನಿಂದ ಈ ಬಿಲ್ಡಿಂಗ್ಗೆ ಕೇವಲ 1.5 ಕಿಲೋಮೀಟರ್ ದೂರದಲ್ಲೇ ಡಿಸ್ಟೆನ್ಸ್ ಅಷ್ಟೇ ಇರತಕ್ಕಂಥದ್ದು. ಅದು ಅಂಜನಾಪುರ ಸೆಕೆಂಡ್ ಬ್ಲಾಕ್ 20/30 BDA ವೆಸ್ಟ್ ಫೇಸಿಂಗ್ ಮನೆ ಇದಾಗಿದೆ ಸ್ನೇಹಿತರೆ. ಇದು ವೆಸ್ಟ್ ಫೇಸಿಂಗ್ ಮೇನ್ ಗೇಟ್ ಬರುತ್ತೆ, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಈ ಬಿಲ್ಡಿಂಗಲ್ಲಿ ನೋಡ್ತಾ ಇರ್ಬೋದು, ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ನ್ಯಾಚುರಲ್ ಸ್ಟೋನ್ ಕೊಟ್ಟಿದ್ದಾರೆ. ಹಾಗೆ ಬಾಲ್ಕನಿ ಸೆಕೆಂಡ್ ಫ್ಲೋರು ಹಾಗೆ ಥರ್ಡ್ ಫ್ಲೋರಲ್ಲಿರುವಂಥ ಬಾಲ್ಕನಿ ಈ ಥರ ಕಾಣಿಸ್ತಾ ಇದೆ. ಹಾಗೆ ಪೇಂಟ್ ಸ್ಟ್ರೆಚ್ಚರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ವೆಸ್ಟ್ ಫೇಸಿಂಗ್ ಮೇನ್ ಗೇಟು 4 ಡಬಲ್ ಗೇಟ್ ಕೊಟ್ಟಿದ್ದಾರೆ. ಅದು MS ಇಂದ CNC ಕಟ್ಟಿಂಗ್ ಆಗಿದೆ. ಹಾಗೂ ನಿಮ್ಮ ಮನೆಯ ಕನಸಿನ ಹೆಸರನ್ನು ನೀವಿಲ್ಲಿ ಹ್ಯಾಂಗ್ ಮಾಡ್ಕೋಬೋದು. ಸೊ ನೋಡಿ, ಅಲ್ಲೂ ಕೂಡ CNC ಕಟ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿ ಡಿಸೈನಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಿಮಗೆ ಸೇಫ್ಟಿ ಪರ್ಪಸ್ಸಾಗಿ CCTVಗೆ ವೈರಿಂಗ್ ಕೂಡ ಆಲ್ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಎರಡೂ ಕಡೆ ನಿಮಗೆ ವೈರಿಂಗ್ ಬಿಟ್ಟಿದ್ದಾರೆ. ಮತ್ತು ಮನೆಯ ಮುಂದೆಗಡೆ ಟಾರ್ ರಸ್ತೆ ನೋಡ್ತಾ ಇರ್ಬೋದು, ಎಷ್ಟು 25 ಫೀಟ್ ಮೇಲೆ ಇದೆ. ಸೊ ವೈಡ್ ಆಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ನಿಮಗೆ ಮನೇನ ಮತ್ತೊಮ್ಮೆ ತೋರಿಸ್ತೀನಿ. ಸೈಡ್ ಎಲಿವೇಶನ್ನು ಹಾಗೆ ಫ್ರಂಟ್ ಎಲಿವೇಶನ್ನು ಇದಾಗಿದೆ ಸ್ನೇಹಿತರೆ. ಬನ್ನಿ, ಒಳಗಡೆ ಏನೇನಿದೆ ಅಂತೆಲ್ಲ ನಿಮಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಎಂಟ್ರಿ ಆಗೋಣ ಸ್ನೇಹಿತರೆ. ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಪಾರ್ಕಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ. ನಿಮಗೆ ಏನಿಲ್ಲ ಅಂದರೂ 2 ದೊಡ್ಡ ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೋಬೋದು. ಹಾಗೆ ಪಾರ್ಕಿಂಗ್ ಲೇಔಟಲ್ಲೂ ಕೂಡ ನಿಮಗೆ CNC 2x4 ವೆಟ್ರೋಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೆ ಅಲ್ಲಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಪಾಯಿಂಟ್ನ ಬಿಟ್ಟಿದ್ದಾರೆ. ಬಿಕಾಸ್ EV ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ ಏನಾದರೂ ಇತ್ತು ಅಂತಂದರೆ ಸೊ ನೀವು ಚಾರ್ಜರ್ನ ಈಸಿಲಿ ಹಾಕ್ಕೋಬೋದು ಅಂತ ಅಂದ್ಬಿಟ್ಟು. ಸ್ನೇಹಿತರೆ, ಪಾರ್ಕಿಂಗ್ ಏರಿಯಾದಲ್ಲಿ ಏನೇನಿದೆ ಅಂತಂದರೆ ನಿಮಗೆ ಸಿಲಿಂಡರ್ ಇಲ್ಲಿ ಕನೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ, ಸೇಫ್ಟಿ ಇದೆ. ಅದ್ರ ಜೊತೆಗೆ ತನ್ನದೇ ಆದಂಥ ಸ್ವಂತ ಬೋರ್ ಇದೆ. 1150 ಡೆಪ್ತ್ ಹೋಗಿದೆ, ತುಂಬ ಚೆನ್ನಾಗಿ ಬಂದಿದೆ ನೀರು. ಹಾಗೂ 10,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಇದೆ. ಮತ್ತು ಪರ್ಮನೆಂಟ್ ಮೀಟರ್ ಬೋರ್ಡು ಆಲ್ರೆಡಿ ಬಂದಿದೆ ಸ್ನೇಹಿತರೆ. ಪರ್ಮನೆಂಟ್ ಎಲೆಕ್ಟ್ರಿಕಲ್ ಮೀಟರ್ ಬೋರ್ಡು ಆಲ್ರೆಡಿ ಈ ಮನೆಗೆ ಬಂದಿದೆ. ಸೊ ಕಾವೇರಿ ಪ್ರಾವಿಷನ್ ಆಲ್ರೆಡಿ ಸಿಕ್ಕಿದೆ. ಸೊ ಇದು ಪಾರ್ಕಿಂಗಲ್ಲಿ ಇರುವಂಥ ಇದಿಷ್ಟು ಮಾಹಿತಿ ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಸೇಫ್ಟಿ ಪರ್ಪಸ್ ಆಗು ಕೂಡ MS ಅಲ್ಲಿ ನಿಮಗೆ ಗೇಟ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೂ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ UPS ಪಾಯಿಂಟು ಕೂಡ ಬಿಟ್ಟಿದ್ದಾರೆ, ತೋರಿಸ್ತೀನಿ ಇವಾಗ ನೋಡಿ. ನಿಮಗೆ ಇಲ್ಲಿ UPS ಪಾಯಿಂಟು ಕೂಡ ಬಿಟ್ಟಿದ್ದಾರೆ. ನೀವು UPSನ ಇಲ್ಲೇ ಕನೆಕ್ಷನ್ ಕೊಟ್ಕೋಬೋದು. ಸೊ ಏನಾದರೂ ಸ್ಟೋರೇಜ್ನು ಕೂಡ ಮಾಡ್ಕೋಬೋದು ಸ್ಟೇರ್ ಕೇಸ್ ಕೆಳಗಡೆ. ಸೊ ಇದಿಷ್ಟು ಮಾಹಿತಿ ಪಾರ್ಕಿಂಗ್ ಲೇಔಟ್ದಾಗಿತ್ತು. ಈಗ ನಾವು ಪಾರ್ಕಿಂಗ್ ಏರಿಯಾಯಿಂದ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನಿಮಗೆ ಸ್ಟೇರ್ ಕೇಸು ಈ ರೀತಿ ಇದೆ. ಅದ್ರ ಜೊತೆಗೆ ಇನ್ನೊಂದು ತೋರಿಸ್ಬಿಡ್ತೀನಿ. ಇಲ್ಲಿ ಏನಾದರೂ ಅಡಿಷ್ನಲ್ ಮೀನ್ಸ್ ವಾಷಿಂಗ್ ಮಿಷಿನ್ ಅಥವಾ ಏನಾದರೂ ಇಟ್ಕೋಬೋದು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಜಾಗ. ಆ್ಯಸ್ ಪರ್ ವಾಸ್ತು ಪ್ರಕಾರನೇ ಇದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಟ್ಯಾಪ್ ಎಲ್ಲ ಬಿಟ್ಟಿದ್ದಾರೆ. ಬೇಕು ಅಂತಲೇ ನೀವು ಕಾಮನ್ ಒಂದು ವಾಶ್ರೂಮ್ ಕೂಡ ಮಾಡ್ಕೋಬೋದು ಬೇಕಂದರೆ. ಓಕೆ, ಈಗ ನಾವು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಏರಿಯಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಸೊ ನಿಮಗೆ 3 ಫೀಟ್ ಮೇಲೆ ಇದೆ ವೈಡಾಗೆ. SS ಜಿಂದಾಲಲ್ಲಿ ರೈಲಿಂಗ್ಸ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಗಾಳಿ ಬೆಳಕಿಗೆ ಸ್ಟೇರ್ ಕೇಸ್ ಪಕ್ಕದಲ್ಲಿ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಆಮೇಲೆ ನಾರ್ತ್ ಫೇಸಿಂಗ್ ಕಡೆ ಆದಂಗೆ ಮೇನ್ ಡೋರ್ ಬರುತ್ತೆ. ಮೇನ್ ಡೋರ್ ಆಪೋಸಿಟ್ಟು ನಿಮಗೆ ಬೆಳಕು ಮತ್ತು ಗಾಳಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು SS ಇಂದ ನಿಮಗೆ ಈ ರೀತಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಫಿಟ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. SS ಇಂದ ಮಾಡಿಕೊಟ್ಟಿರೋದು ಸ್ನೇಹಿತರೆ. CCTV ಕ್ಯಾಮ್ರಾಗೆ ವೈರಿಂಗ್ ಆಗಿದೆ, ಇನ್ಸ್ಟಾಲೇಷನ್ ಮಾಡ್ಕೋಬೋದು.
ಕಡೆ ಬನ್ನಿ. ಸೊ ಇದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಇದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ ಸ್ನೇಹಿತರೆ. ಡೋರ್ ಓಪನ್ ಮಾಡಿ. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಒಂದು ಹಾಲ್ ಕಾಣಿಸುತ್ತೆ. ಸೊ ಇದಿಷ್ಟು ಒಂದು ಹಾಲ್ಸ್ ಕಾಣಿಸಿಗುತ್ತೆ ನಿಮಗೆ. ಡೋರ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಬಿಗ್ ಹಾಲ್ ಇದೆ. ಸೊ ಹಾಲಲ್ಲೂ ನಿಮಗೆ ಮೇನ್ ರೋಡ್ ಕಡೆ ಅಂದರೆ ವೆಸ್ಟ್ ಫೇಸಿಂಗ್ ಕಡೆ ನಿಮಗೆ ವೆಂಟಿಲೇಷನ್ ವಿಂಡೋ ಬಿಟ್ಟಿದ್ದಾರೆ. ಹಾಗೆ ಟಿ ವಿ ಯೂನಿಟ್ ಸ್ನೇಹಿತರೆ, ಸಿಂಪಲ್ಲಾಗಿ ಸಖತ್ತಾಗಿದೆ ಟಿ ವಿ ಯೂನಿಟ್ ಮಾತ್ರ. ಸೊ ಹಾಲಲ್ಲಿರುವಂಥ ಫಾಲ್ ಸೀಲಿಂಗು ಇದು ಟಿ ವಿ ಯೂನಿಟ್ ಆಗಿತ್ತು. ಸೊ ಟಿ ವಿ ಯೂನಿಟ್ ಬ್ಯಾಕ್ ಸೈಡು ನಿಮಗೆ ಏನೇನಿದೆ ಅಂತ ತೋರಿಸ್ತೀನಿ. ಎಕ್ಸಾಕ್ಟಾಗಿ ಟಿ ವಿ ಯೂನಿಟ್ ಬ್ಯಾಕ್ ಸೈಡು ನಿಮಗೆ ಒಂದು ಕಿಚನ್ ಇದೆ, ಓಪನ್ ಕಿಚನ್ ಇದೆ. ಸೊ ಆ್ಯಸ್ ಪರ್ ವಾಸ್ತು ಪ್ರಕಾರನೇ ಅಗ್ನಿ ಮೂಲೆಯಲ್ಲಿ ಕಿಚನ್ನ ಮಾಡಿ ಕೊಟ್ಟಿದ್ದಾರೆ. ಎಲ್ ಆ್ಯಂಗಲ್ ಶೇಪಲ್ಲಿ ನಿಮಗೆ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ ಪರ್ಪಸ್ ಒಂದು ವಿಂಡೋ ಬಿಟ್ಟಿದ್ದಾರೆ. ಮೇಲೇನೂ ಕೂಡ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿನೇ ಇದೆ. ಅದ್ರ ಜೊತೆಗೆ ಪ್ಯಾಂಟ್ರಿ ಸಿಸ್ಟಮಾಗಿ ನಿಮಗೆ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಈವನ್ ಕೆಳಗಡೆನೂ ಕೂಡ ಕಂಪ್ಲೀಟ್ ಸಾಫ್ಟ್ ಕ್ಲೋಸರು ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ನು ಅಷ್ಟೇ ಚೆನ್ನಾಗಿದೆ. ಸೊ ಸಿಂಕ್ ಮೇಲೆ ನಿಮಗೆ ವಾಟರ್ ಪ್ಯೂರಿಫೈರ್ನ ಹಾಕ್ಕೊಳ್ಳೋದಕ್ಕೆ ಈ ರೀತಿ ಪಾಯಿಂಟ್ ಕೊಟ್ಟಿದ್ದಾರೆ ಮತ್ತು ಟ್ಯಾಪ್ ಕೂಡ ಕನೆಕ್ಷನ್ ಇದೆ. ಇದು ಕಿಚನ್ ಆಗಿರುತ್ತೆ. ಸೊ ಆ ಕಡೆ ಕಿಚನ್ ಆದರೆ ಪಕ್ಕದಲ್ಲಿ ನಿಮಗೆ ಎಕ್ಸಾಕ್ಟು ಈಶಾನ್ಯ ಮೂಲೆಯಲ್ಲಿ ನಿಮಗೆ ದೇವ್ರ ಮನೆ ಮಾಡಿಕೊಟ್ಟಿದ್ದಾರೆ. ಇದು ದೇವ್ರ ಮನೆ ಆಗಿದೆ ಸ್ನೇಹಿತರೆ. ಇಲ್ಲೂ ಅಷ್ಟೇ 2x4 ಟೈಲ್ಸ್ನ ಯೂಸ್ ಮಾಡಿದ್ದಾರೆ ಮತ್ತು ಬಾರ್ಡರ್ ಆಗಿ ಗೋಲ್ಡನ್ ಕಲರನ್ನು ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ದೇವ್ರ ಮನೆ ಆಯಿತು. ದೇವ್ರ ಮನೆ ಪಕ್ಕದಲ್ಲಿ ನಿಮಗೆ ಇನ್ನೊಂದು ಡೋರ್ ಕೊಟ್ಟಿದ್ದಾರೆ, ಯುಟಿಲಿಟಿ ಏರಿಯಾ. ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಯುಟಿಲಿಟಿ ಏರಿಯಾ ಈ ರೀತಿ ಸಿಗುತ್ತೆ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಅಡಿಷ್ನಲ್ ಆಗೊಂದು ಕಾಮನ್ ವಾಶ್ರೂಮ್ನ ಕೊಟ್ಟಿದ್ದಾರೆ. ಇದು ಕಾಮನ್ ವಾಶ್ರೂಮು. ಗೆಸ್ಟ್ ಯಾರಾದರೂ ಬರ್ತಾರೆ ಅಂದರೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ನಾನು ನಿಮ್ಗೆ ತೋರಿಸ್ತಾ ಇರಬೇಕು, ನಿಮಗೆ ಸೆಟ್ ಬ್ಯಾಕ್ ನೋಡಿ 1 ಫೀಟ್ ಆರಾಮಾಗಿ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ ಸುತ್ತ. ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಮತ್ತು ಅಡುಗೆ ಮನೆಯಿಂದ ನಿಮಗೆ ಎಕ್ಸಾಸ್ಟ್ ಫ್ಯಾನ್ ಕೂಡ ಇದು ಮಾಡ್ಕೋಬೋದು, ಅಥವಾ ಈ ಚಿಮ್ನಿ ಏನಾದರೂ ಹಾಕ್ಸ್ಕೊತೀನಿ ಅಂದರೂ ಕೂಡ ಫೆಸಿಲಿಟಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಮಾಹಿತಿ ಆಯಿತು. ಒಂದು ಹಾಲು, ಒಂದು ಕಿಚನ್ನು, ಒಂದು ಅಡುಗೆ ಮನೆ, ಒಂದು ಯುಟಿಲಿಟಿ ಏರಿಯಾ ವಿತ್ ಅಟ್ಯಾಚ್ಡ್ ವಾಶ್ರೂಮ್. ಈಗ ನಾವು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ತುಂಬ ಡಿಸೈನ್ ಚೆನ್ನಾಗಿದೆ ನೋಡಿ. ಇದು ಈ ರೀತಿ ಮಾಡಿಕೊಟ್ಟಿದ್ದಾರೆ. ಇವಾಗ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಅಷ್ಟೇ. ಸೊ ನಿಮಗೆ ಬೆಳಕು ಬೇಕು ಅಂತಂದ್ಬಿಟ್ಟು ಇಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ. ಹಾಗೆ SSGದಲ್ಲೂ ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು. ಇವಾಗ ಸ್ಟೇರ್ ಕೇಸ್ ಆಪೋಸಿಟ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಎಕ್ಸಾಕ್ಟಾಗಿ ಸ್ಟೇರ್ ಕೇಸ್ ಆಪೋಸಿಟ್ ಇರ್ತಕ್ಕಂಥದ್ದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿದೆ. ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆದ ತಕ್ಷಣ ಚಿಕ್ಕದಾಗಿದ್ರೂ ತುಂಬ ನೀಟಾಗಿದೆ, ಡೀಸೆಂಟಾಗಿದೆ ನೋಡಿ. ಕಾಟ್ ಬ್ಯಾಕ್ ಸೈಡ್ ನಿಮಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಮತ್ತು ಸ್ಟಡಿ ಮಾಡೋದಕ್ಕೆ ನಿಮಗೆ ಟೇಬಲ್ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಮತ್ತು ಕಾಟ್ ಆಪೋಸಿಟ್ ನಿಮಗೆ ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸ್ ಇದೆ. ಹಾಗೂ ಡ್ರೆಸ್ಸಿಂಗ್ ಟೇಬಲ್ ಅಂತ ಇಲ್ಲಿ
ಮಾಡಿಕೊಟ್ಟಿದ್ದಾರೆ. ಮತ್ತು ಅಟ್ಯಾಚ್ಡ್ ವಾಶ್ರೂಮು, ವೆಂಟಿಲೇಷನ್ ವಿಂಡೋ, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ ಸ್ನೇಹಿತರೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಆಯಿತು. ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಡೋರ್ ಓಪನ್ ಮಾಡಿ. ಮಾಸ್ಟರ್ ಬೆಡ್ರೂಮ್ ಡೋರ್ ಓಪನ್ ಮಾಡಿ ಬಂದ ತಕ್ಷಣ ನಿಮಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ಥರ ಕ್ಲಾಸಿಕ್ ಆಗಿದೆ ನೋಡಿ. ಕಾಟ್ ಬ್ಯಾಕ್ ಸೈಡ್ ಕೂಡ ನಿಮಗೆ ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸ್ ಎರಡೂ ಕಡೆಯೂ ಇದೆ. ಕಾಟ್ ಆಪೋಸಿಟ್ ನಿಮಗೆ ಟಿ ವಿ ಯೂನಿಟು, ಇದು ಸೀಲಿಂಗು ಮತ್ತು ಅಟ್ಯಾಚ್ಡ್ ವಾಶ್ರೂಮ್ಗೆ ಹೋಗೋ ರೈಟ್ ಸೈಡಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ಲು. ಕಾಸ್ಮೆಟಿಕ್ ಥಿಂಗ್ಸ್ನೆಲ್ಲ ನೀವು ಆರಾಮಾಗಿ ಇಲ್ಲೇ ಅಕ್ಕಪಕ್ಕ ಇಟ್ಕೋಬೋದು. ಸ್ಟೋರೇಜ್ಗಂತೂ ಸ್ನೇಹಿತರೆ ತುಂಬ ಜಾಸ್ತಿನೇ ಇದೆ, ತುಂಬಾ ಇದೆ ಸ್ಟೋರೇಜ್ ಕೆಪಾಸಿಟಿ. ಇದು ಅಟ್ಯಾಚ್ಡ್ ವಾಶ್ರೂಮು. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಚಿಕ್ಕದಾಗಿ ಬಾಲ್ಕನಿ ಕೊಟ್ಟಿದ್ದಾರೆ, ತುಂಬ ಡೀಸೆಂಟಾಗಿದೆ. ನೋಡೋಣ ಬನ್ನಿ. ಡೋರ್ ಓಪನ್ ಮಾಡಿದ್ರೆ ವೆಸ್ಟ್ ಫೇಸಿಂಗ್, ಹೌದು ವೆಸ್ಟ್ ಫೇಸಿಂಗ್ ನಿಮಗೆ ಬಾಲ್ಕನಿ ಸಿಗುತ್ತೆ. ಅಂದರೆ ಮೇನ್ ರೋಡ್ ಕಡೆ ಆದಂಗೆ ನಿಮಗೆ ಬಾಲ್ಕನಿ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಸೆಕೆಂಡ್ ಫ್ಲೋರಲ್ಲಿರುವಂಥ ಮಾಸ್ಟರ್ ಬೆಡ್ರೂಮ್ ಹಾಗೂ ಚಿಲ್ಡ್ರನ್ಸ್ ಬೆಡ್ರೂಮ್ನ ಮಾಹಿತಿ ಆಗಿತ್ತು. ಈಗ ನಾವು ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ಗೆ ಹೋಗೋಣ, ಅಲ್ಲಿ ಏನೇನಿದೆ ಅಂತ ನೋಡೋಣ. ಥರ್ಡ್ ಫ್ಲೋರ್ಗೆ ಬಂದ ತಕ್ಷಣ ಇಲ್ಲೂ ಕೂಡ 2 ರೂಮ್ ಕಾಣಿಸ್ತಾ ಇದೆ. ಅದು ಏನೇನು ಅಂತ ನೋಡೋಣ. ನೈಋತ್ಯ ಮೂಲೆಯಲ್ಲಿ ಯೂಸ್ವಲಿ ಸೇಮ್ ಮಾಸ್ಟರ್ ಬೆಡ್ರೂಮ್ ಥರನೇ ಇನ್ನೊಂದು ಗೆಸ್ಟ್ ಬೆಡ್ರೂಮ್ನ ಮಾಡಿಕೊಟ್ಟಿದ್ದಾರೆ. ಇದು ಗೆಸ್ಟ್ ರೂಮ್ ಆಗಿದೆ ಸ್ನೇಹಿತರೆ. ಕಾಟ್ ಬ್ಯಾಕ್ ಸೈಡು ಅಕ್ಕಪಕ್ಕ ನಿಮಗೆ ಕಬೋರ್ಡ್ಸ್, ವಾರ್ಡ್ರೋಬ್ಸ್, ಮೇಲೆ ಸ್ಟೋರೇಜು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಕಾಟ್ ಆಪೋಸಿಟ್ ನಿಮಗೆ ಟಿ ವಿ ಯೂನಿಟ್ ಇದೆ. ಸೊ ನಾನು ಸೆಕೆಂಡ್ ಫ್ಲೋರಲ್ಲಿ ತೋರಿಸ್ದಾಗೆ ಸೇಮ್ ಆ್ಯಸ್ ಇಟ್ ಈಸ್ ಬಾಲ್ಕನಿ ಇಲ್ಲೂ ಕೂಡ ಇದೆ. ಥರ್ಡ್ ಫ್ಲೋರಲ್ಲೂ ಕೂಡ ಅದು ಬಾಲ್ಕನಿ ಮತ್ತು ಟಿ ವಿ ಯೂನಿಟು ಸೇಮ್ ಇದೆ ಸ್ನೇಹಿತರೆ. ಮತ್ತು ಡ್ರೆಸ್ಸಿಂಗ್ ಟೇಬಲ್ ಹಾಗೂ ಅಟ್ಯಾಚ್ಡ್ ವಾಶ್ರೂಮ್. ಇದು ಥರ್ಡ್ ಫ್ಲೋರಲ್ಲಿರುವಂಥ ಗೆಸ್ಟ್ ರೂಮ್ ಆಯಿತು. ಹಾಗಾದರೆ ಪಕ್ಕದಲ್ಲಿರುವಂಥ ಇನ್ನೊಂದು ರೂಮ್ ಏನು, ಬನ್ನಿ ನೋಡೋಣ. ಒಳಗಡೆ ಬಂದ ತಕ್ಷಣ ನಿಮಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ಫ್ಲೋರಿಂಗು ನಿಮಗೆ ಬೇರೆ ಥರನೇ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ನೀವು ಹೋಮ್ ಥಿಯೇಟರ್ ಅಂತಲೇ ನೀವು ಯೂಸ್ ಮಾಡ್ಕೋಬೋದು. ಸೊ ಸ್ಕ್ರೀನ್ ಬೇಕಾದ್ರೆ ಆ ಕಡೆ ಇಟ್ಕೊಂಡು, ಸೊ ಇಲ್ಲಿ ಚೇರ್ಗಳನ್ನ ಹಾಕ್ಕೊಂಡು ನೀವು ಫಿಲಮ್ ಥಿಯೇಟರ್ ಥರ ಹೋಮ್ ಥಿಯೇಟರ್ನ ಯೂಸ್ ಮಾಡ್ಕೋಬೋದು. ಸೊ ಇಲ್ಲ ಅಂದರೆ ನೀವು ಜಿಮ್ ಏರಿಯಾ ಥರನಾದರೂ ಮೆಟೀರಿಯಲ್ಸ್ ಇಟ್ಕೊಂಡು ಡಂಬಲ್ಸು, ಟ್ರೆಡ್ಮಿಲ್ನೆಲ್ಲ ಇಟ್ಕೊಂಡು ನೀವು ಜಿಮ್ ಏರಿಯಾ ಅಂತನಾದರೂ ಯೂಸ್ ಮಾಡ್ಕೋಬೋದು. ಬಿಕಾಸ್ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೂ ಕೂಡ ಪಾಯಿಂಟ್ ಬಿಟ್ಟಿದ್ದಾರೆ, ಅದು ಆಪ್ಷನ್. ಬೇಡ ಅಂದರೆ ನೀವು ಟೆರೆಸಲ್ಲಿ ಇಟ್ಕೋಬೋದು. ಟೆರೆಸಲ್ಲಿ ಇಲ್ಲಾಂದರೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗೆಲ್ಲೂ ಕೂಡ ಇಟ್ಕೋಬೋದು. ಹಾಗೆ UPVC ವಿಂಡೋ ಕೊಟ್ಟಿದ್ದಾರೆ, ಗಾಳಿ ಬೆಳಕಿಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದು ಥರ್ಡ್ ಫ್ಲೋರಲ್ಲಿ ಇರುವಂಥ ಒಂದು ಗೆಸ್ಟ್ ರೂಮು ಹಾಗೂ ಹೋಮ್ ಥಿಯೇಟರ್ ಆರ್ ಜಿಮ್ ರೂಮ್ ಅಂತಲೇ ಹೇಳ್ಬೋದು. ಇದಿಷ್ಟು ಮಾಹಿತಿ ಇದಾಗಿತ್ತು. ಹಾಗಾದರೆ ಫೋರ್ತ್ ಫ್ಲೋರಲ್ಲಿ ಏನಿದೆ, ಟೆರೆಸಲ್ಲಿ ಏನೇನಿದೆ ನೋಡ್ಕೊಂಡು ಬರೋಣ ಬನ್ನಿ. ಥರ್ಡ್ ಫ್ಲೋರ್ ಟು ಫೋರ್ತ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ವ್ಯೂ ಈ ರೀತಿ ಕಾಣಿಸುತ್ತೆ. ಸೀಲಿಂಗ್ ಎಲ್ಲ ಈ ರೀತಿ ಇದೆ. ಸೊ ಸೇಫ್ಟಿ ಪರ್ಪಸ್ಗೆ ನಿಮಗೆ MS ಡೋರ್ ತುಂಬಾ ಗಟ್ಟಿ ಇದೆ. ಸೊ ಟೆರೆಸಿಗೆ ಬಂದ ತಕ್ಷಣ ಸ್ನೇಹಿತರೆ ವ್ಯೂ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲಿ ಫಿಸಿಕಲಿ ನೀವು ಬಟ್ಟೆನ ಕೈಯಿಂದ ವಾಶ್ ಮಾಡೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಹಾಗೆ ಬಟ್ಟೆನ ಆರಾಕೋದಕ್ಕೂ ಕೂಡ ಆಲ್ರೆಡಿ ಆ ಕಡೆ ಈ ಕಡೆ 2 ಕಡೆ ಹ್ಯಾಂಗಲ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ನೀವೇನೋ ಡಿಶ್ ಹಾಕಿಸ್ಕೊತೀನಿ ಅಂದರೂ ಕೂಡ ಕೇಬ್ಲಿಂಗ್ ಮಾಡಿ ಕೊಟ್ಟಿದ್ದಾರೆ.
ಅದ್ರ ಜೊತೆಗೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ನು ಕೂಡ ಮೇಲೆ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಕೆಳಗಡೆ ನೀವು ಬೇಕಾದರೆ ವಾಷಿಂಗ್ ಮಿಷಿನ್ನು ಕೂಡ ಇಟ್ಕೋಬೋದು. ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ನ ಕೂಡ ಇಟ್ಕೋಬೋದು. ಟ್ಯಾಪ್ ಬಿಟ್ಟಿದ್ದಾರೆ ಮತ್ತು ವೇಸ್ಟ್ ವಾಟ್ರ್ ಹೋಗೋದಕ್ಕೂ ಕೂಡ ಕನೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲ್ ಪಾಯಿಂಟ್ ಕೂಡ ಇದೆ. ಸೊ ಇದು ಎಕ್ಸಾಕ್ಟಾಗಿ ನಾನು ಆವಾಗಲೇ ಹೇಳ್ದಂಗೆ ಜಸ್ಟ್ 1.5 ಕಿಲೋಮೀಟರ್ ಅಷ್ಟೇ ಇರೋದು. ಕೋಣನಕುಂಟೆ ಮೆಟ್ರೋ ಸ್ಟೇಷನ್ನಿಂದ ಈ ಬಿಲ್ಡಿಂಗ್ಗೆ ಬರೀ 1.5 ಕಿಲೋಮೀಟರ್ ಅಷ್ಟೇ ಇರೋದು ಸ್ನೇಹಿತರೆ. ಇದು ಆಲ್ರೆಡಿ ಡೆವಲಪ್ಡ್ ಏರಿಯಾ. ನೋಡ್ತಾ ಇರ್ಬೋದು, ಆ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆ ಅದು ನಿಮಗೆ, ಆ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆ ಆ ಬಿಲ್ಡಿಂಗ್ ಬಂದು ನಿಮಗೆ ಕೋಣನಕುಂಟೆ ಕ್ರಾಸಲ್ಲಿರುವಂಥ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಆಗಿದೆ. ಓಕೆನಾ? ಮತ್ತು ಸುತ್ತಮುತ್ತ ಎಲ್ಲ ನೋಡ್ಬೋದು, ಇದು ಡೆವಲಪ್ಡ್ ಏರಿಯಾ ಆಗಿರೋದ್ರಿಂದ ಆಲ್ರೆಡಿ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿ ಸೇಲ್ ಕೂಡ ಆಗೋಗಿದ್ದಾವೆ. ತುಂಬ ಜನ ವಾಸ ಇದ್ದಾರೆ. ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿರುವಂಥ ಮನೆಯ ಮಾಹಿತಿ ಇದಾಗಿತ್ತು. 20/30 BDA ಮನೆಯ ಮಾಹಿತಿ ಇದಿಷ್ಟಾಗಿತ್ತು. ಹಾಗೂ ಏನೇನು ಪೆಂಡಿಂಗ್ ಇದೆ ಅಂತಂದರೆ ಸ್ನೇಹಿತರೆ, 1 ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ, ಹಾಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ. ಸಣ್ಣ ಪುಟ್ಟ ಏನಾದ್ರು ಟಚಪ್ ಇತ್ತು ಪಾಲಿಶಲ್ಲಿ ಅಂತಲೇ ಪಾಲಿಶ್ ಕೂಡ ಮಾಡಿಕೊಡ್ತಾರೆ, ಇಫ್ ಇನ್ ಕೇಸ್ ಟಚಪ್ ಇತ್ತು ಅಂದರೆ. ಸೊ ಇದಿಷ್ಟು ಮನೆಯ ಮಾಹಿತಿ ಆಗಿತ್ತು. ಹಾಗಾದರೆ ಈ ಮನೆಯ ಪ್ರೈಸ್ ತಿಳ್ಕೊಳ್ಳೋಣ ಅಂತಂದರೆ, ಮನೆಯ ಪ್ರೈಸ್ ಕೋಟ್ ಮಾಡ್ತಾ ಇರ್ತಕ್ಕಂಥದ್ದು 1,65,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ದಯವಿಟ್ಟು ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನೆಲ್ನಲ್ಲಿ ವಿಡಿಯೋ ನೋಡ್ತಾಯಿದ್ದೀರಾ, ನಿಮ್ಮ ಸರ್ಕಲ್ಲು, ಫ್ಯಾಮಿಲಿ ಸರ್ಕಲ್ಲು, ಫ್ರೆಂಡ್ ಸರ್ಕಲಲ್ಲಿ ಯಾರೆಲ್ಲ ಈ ಲೊಕೇಶನಲ್ಲಿ 20/30 1.5 CR ಈ ಬಜೆಟಲ್ಲಿ ಯಾರಾದರೂ ಬಿಲ್ಡಿಂಗ್ ನೋಡ್ತಾರೆ, ಅವ್ರಿಗೊಂದು ಒಳ್ಳೆ ವಿಡಿಯೋ ಇದಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಮುಂದೆ ಒಳ್ಳೊಳ್ಳೆ ಬಿಲ್ಡಿಂಗ್ನ ವೀಡಿಯೋ ಮಾಡೋದಕ್ಕೆ ನನಗೂ ಕೂಡ ಆಸಕ್ತಿ ಬರುತ್ತೆ ಅಂತ ಹೇಳ್ತಾ, ಮುಂದೆ ಇನ್ನೊಂದು ಒಳ್ಳೆ ಪ್ರಾಜೆಕ್ಟ್ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ. ಬಾಯ್.